ಆರೋಗ್ಯದಿಂದ ನಿರ್ಲಕ್ಷ್ಯತೆ ಮಾಡ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಮಾಡಲ್ಲ. ಇವರು ಸಣ್ಣ ಪುಟ್ಟ ವಿಚಾರ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅದು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಅಂತಹ ಒಂದು ತಪ್ಪನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬಾರ್ದು. ಈ ಮಘ ನಕ್ಷತ್ರದವರಿಗೆ ಇದೊಂದು ಎಚ್ಚರಿಕೆ ಅಂತ ತಿಳಿಬೇಕು. ಆರೋಗ್ಯ ವಿಚಾರದಲ್ಲಿ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ರೆ ಎಲ್ಲಾನು. ಹಾಗಾಗಿ ಆರೋಗ್ಯದ ಕಡೆ ನೀವು ದಯವಿಟ್ಟು ಗಮನವನ್ನ ಹರಿಸಬೇಕು. ಕೆಲಸದ ಕಡೆ ಎಷ್ಟು ಗಮನ ಹರಿಸ್ತೀರಿ, ಆರೋಗ್ಯದ ಕಡೆನೂ ಕೂಡ ಅಷ್ಟೇ ಗಮನವನ್ನ ಹರಿಸಬೇಕು. ಆದ್ದರಿಂದ ಆಗಾಗ ಏನಾಗುತ್ತೆ, ಈ ನೆಗ್ಲೆಕ್ಟ್ ಮಾಡೋದ್ರಿಂದ ಸ್ವಲ್ಪ ಜ್ವರ, ಶೀತ, ಹಲವಾರು ರೋಗಗಳಿಗೆ ಕಾರಣ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ವೀಕ್ಷಕರೇ, ಈ ಮಘ ನಕ್ಷತ್ರದವರು ದಯವಿಟ್ಟು ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನ ಹರಿಸಬೇಕು ಅನ್ನುವಂಥದ್ದು ನನ್ನ ಬಹಳ ಮುಖ್ಯವಾದಂತ ಎಚ್ಚರಿಕೆ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಬನ್ನಿ ವೀಕ್ಷಕರೇ, ಮುಂದಿನ ಹಂತ ಯಾವುದು ಅಂತಂದ್ರೆ, ಈ ನಕ್ಷತ್ರದಲ್ಲಿ ಅಂದ್ರೆ ಮಘ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ಒಂದು ಕನ್ಯೆಯರು ಅಥವಾ ವರಗಳು ಸೂಟ್ ಆಗ್ತಾರೆ ಅನ್ನುವಂತ ಕಾನ್ಸೆಪ್ಟ್. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಲ್ವಾ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಹಳ ಜನ ಏನ್ ಮಾಡ್ತಾರೆ, ವಿಡಿಯೋನ ನೋಡ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಬಿಡ್ತಾರೆ. ದಯವಿಟ್ಟು ಅಂತ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡಿ. ಯಾಕಂತಂದ್ರೆ ಅದು ಬಹಳ ಮುಖ್ಯ. ನಾವು ಮುಂದೆ ಹಾಕುವಂತ ಎಲ್ಲ ಜ್ಯೋತಿಷ್ಯದ ನೋಟಿಫಿಕೇಶನ್ಗಳು ಕೂಡ ವಿಡಿಯೋದ ನೋಟಿಫಿಕೇಶನ್ ಮೊದಲೇ ಬರುತ್ತೆ. ನೀವು ಖಾಯಂ ಚಂದಾದಾರರಾಗಬಹುದು, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರಬಹುದು ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಮುಂದಿನ ಹಂತ, ಮಘ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವರನಿಗೆ ಯಾವ ಒಂದು ಕನ್ಯೆಯನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಬೇಕು ಅನ್ನುವಂತ ವಿಷಯ. ಹಾಗಿದ್ರೆ ವರನಿಗೆ ಯಾವ ನಕ್ಷತ್ರದ ಕನ್ಯೆ ಸೂಟ್ ಆಗುತ್ತೆ ಅಂತಂದ್ರೆ, ಅಶ್ವಿನಿ, ಭರಣಿ, ಕೃತಿಕಾ 1ನೇ ಚರಣ ಮತ್ತು ಮೃಗಶಿರ, ಆರಿದ್ರ, ಪುನರುಸು, ಪುಷ್ಯ, ಆಶ್ಲೇಷ, ಮಘ ಮತ್ತು ಪೂರ್ವ ಪಾಲ್ಗುಣಿ, ಉತ್ತರ ಮತ್ತು ಹಸ್ತ, ಚಿತ್ತ, ಸ್ವಾತಿ, ವಿಶಾಖದ 4ನೇ ಚರಣ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢದ 2ನೇ ಚರಣ.